ಕಲಬುರಗಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆ ಅಕ್ಷರಶಃ ತತ್ತರಿಸಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆ, ಮತ್ತೊಂದು ಕಡೆ ಭೀಮೆಯ ಏನು ಪ್ರವಾಹ ಪರಿಸ್ಥಿತಿ ಸದ್ಯ ಅಕ್ಷರಶಃ ಕಲಬುರಗಿ ಜಿಲ್ಲೆ ಅಫಜಲ್ಪುರ ಮತ್ತು ಜೇವರ್ಗಿ ತಾಲೂಕುಗಳನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ. ಸದ್ಯ ನಾನು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಏನು ಭೀಮಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ಏನು ಸೇತುವೆ ಆ ಸೇತುವೆ ಮೇಲ್ಗಡೆ ಇದ್ದೀನಿ. ಯಾವ ರೀತಿಯಾಗಿ ಭೀಮೆ ಬೋರ್ಗರಿತಿದೆ ಅನ್ನೋದನ್ನು ದೃಶ್ಯದಲ್ಲಿ ನೋಡ್ಬೋದು. ಇವತ್ತು ಸುಮಾರು 3,40,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಟ್ಟಿರೋದ್ರಿಂದ ಸಹಜವಾಗಿ ಇಡೀ ಭೀಮಾ ನದಿ ಏನು ಅಂತಾರೆ ರೌದ್ರ ನರ್ತನ ತಾಳಿದೆ. ಸದ್ಯ ಕಟ್ಟಿಸಂಗಾವಿ ಗ್ರಾಮಕ್ಕೆ ಕಟ್ಟಲಾಗಿದ್ದ ಏನು ಸೇತುವೆ ಇತ್ತು, ಹಳೆ ಸೇತುವೆ ಏನಿತ್ತು, ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಮತ್ತು ಗ್ರಾಮಕ್ಕೂ ಕೂಡ ನೀರು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸೇತುವೆ ಏನು ಸಂಪರ್ಕ ಏನಿದೆ ಆ ಸಂಪರ್ಕವನ್ನು ಬಂದ್ ಮಾಡಲಾಗಿದೆ. ಸದ್ಯ ನಾನು ಏನು ಬೀದರ್ ಮತ್ತು ಶ್ರೀರಂಗಪಟ್ಟಣ ಏನು ಸೇತುವೆ ಇತ್ತು ಆ ಸೇತುವೆ ಮೇಲಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಸೇತುವೆ ಮೇಲ್ಗಡೆಯಿಂದ ಕಾರಂಜಿ ತರಹ ನೀರು ಚಿಮ್ತಾ ಇದೆ ಮತ್ತು ಇಡೀ ಏನು ಕಲಬುರಗಿ, ಬೆಂಗಳೂರು, ವಿಜಯಪುರ ಮತ್ತು ದಾವಣಗೆರೆ ಸೇರಿದಂತೆ ಸುಮಾರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಈ ಸೇತುವೆ ಸಂಚಾರವನ್ನು ಸದ್ಯ ಜಿಲ್ಲಾಡಳಿತ ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಆ ಸೇತುವೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮುಳುಗಡೆ ಆಗುವಂಥ ಸೂಚನೆ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಏನೋ ಥರ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಕೇವಲ ಏನು ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಿಗೆ ಮಾತ್ರ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಭೀಮಾ ನದಿಗೆ ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸೇತುವೆ ಕೂಡ ಮುಳುಗಡೆ ಆಗುವ ಭೀತಿ ಎದುರಾಗಿದೆ. ಹೀಗಾಗಿ ಏನು ಅಂತಂದರೆ ಇಡೀ ಆ ಸೇತುವೆ ಎರಡೂ ಕಡೆಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಆ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಭೀಮೆಯ ನೀರೇನಿದೆ ಅದು ಆ ಸೇತುವೆಯ ಮೇಲ್ಗಡೆಯಿಂದ ಚಿಮ್ತಾ ಇದೆ. ಹೀಗಾಗಿ ಏನು ಅಂತಂದರೆ ಸಂಚಾರ ವ್ಯವಸ್ಥೆ ಏನು ಅಂತಾರೆ ಸರಿಯಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಒಡ್ಡಿ ಸದ್ಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಏನು ಅಂತಾರೆ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸೇತುವೆ ಕೂಡ ಭೀಮಾ ನದಿ ರಭಸಕ್ಕೆ ಮುಳುಗುವ ಭೀತಿ ಎದುರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.